ಹಲೋ ಹಾಯ್ ನಮಸ್ಕಾರ. ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಾನೊಂದು ಹಳ್ಳಿಗೆ ಬಂದಿದ್ದೆ. ಏನಕ್ಕೆ ಬಂದಿದ್ದೆ ಅಂತೇಳಂದರೆ 5 ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಇತ್ತು. ಬಟ್ ಹಾಗಾಗ್ಬಿಟ್ಟು ನಾವು ಬಂದಿದ್ವಿ. ಇಲ್ಲಿಗೆ ಬರೋಕ್ಕೆ ಕಾರಣ ಏನಂದರೆ ರೇವತಿ ಅಕ್ಕನಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಪವಿತ್ರ ಅನ್ನೋರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ರೇವತಿ ಅಕ್ಕ ಅವ್ರ ತಂಗಿ ಪವಿತ್ರ ಅಂದರೆ ಅವರು ಕೂಡ ಇದ್ದರು, ಅವ್ರ ಅಮ್ಮ ಇದ್ದರು, ಎಲ್ಲರೂ ಫ್ಯಾಮಿಲಿ ತುಂಬ ಚೆನ್ನಾಗಿದ್ವಿ. ಎಲ್ಲ ದೇವಸ್ಥಾನಗಳ ಭೇಟಿ ಮಾಡಿದ್ವಿ. ಬಟ್ ನಾನು ಹಳ್ಳಿ ಲೈಫ್ ನೋಡಿರಲಿಲ್ಲ. ಹಳ್ಳಿ ಲೈಫ್ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತಂದರೆ ನನ್ನನ್ನು ಅವರು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದರು. ನನ್ನನ್ನು ಅವರ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು, ಅವ್ರ ತಂಗಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು. ಅಲ್ಲಿ ನನಗೆಲ್ಲ ದೇವಸ್ಥಾನ ಕರ್ಕೊಂಡೋದ್ರು, ಅವ್ರ ಹಳ್ಳಿ ಕರ್ಕೊಂಡೋದ್ರು, ಹಳ್ಳಿ ಹೊಲ ಪ್ರತಿಯೊಂದು ನೋಡಿದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಗೋದಲ್ಲದೆ ಅಲ್ಲಿ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ರು. ಹಳ್ಳಿ ಅಂದರೆ ಏನು, ಅಲ್ಲಿ ಏನೇನು ಆಗುತ್ತೆ, ಏನೇನಿಲ್ಲ, ಹೆಂಗಿರ್ತಾರೆ ಜನ ಎಲ್ಲ ತಿಳಿಸ್ಕೊಟ್ರು. ನನಗೆ ತುಂಬ ಅಂದರೆ ತುಂಬ ಇಷ್ಟ. ನೋಡಿ ಬರ್ತಾ ಹೋಗ್ತಾ ಎಲ್ಲ ತಮಾಷೆ ಮಾಡಿಕೊಂಡು ಪ್ರತಿಯೊಂದ್ರ ಬಗ್ಗೆ ತಿಳಿಸ್ಕೊಡ್ತಾ ಎಲ್ಲದನ್ನೂ ಹೇಳ್ತಾ ಬಂದರು. ನನಗೆ ಈ ಥರ ವಾತಾವರಣಗಳು ನಾನು ನೋಡಿರಲಿಲ್ಲ. ಆಲ್ಮೋಸ್ಟ್ ನಾವು ಸಿಟಿಲಿರೋದ್ರಿಂದ ನಾವು ಏನೂ ಗೊತ್ತಿರಲ್ಲ. ಬಟ್ ಇಲ್ಲೆಲ್ಲ ಗೊತ್ತಾಗುತ್ತೆ. ಸಿಟಿಗಿಂತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು. ಹಾಗಾಗ್ಬಿಟ್ಟು ನಾನು ಇದರಲ್ಲಿ ಸ್ವಲ್ಪ ಕೂಡ ಅಷ್ಟೇ ವಿಡಿಯೋ ಮಾಡಿರೋದು. ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ನಾನು ತುಂಬ ಇದ್ದಾವೆ. ಬಟ್ ಆ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಎಲ್ಲ ಕಮೆಂಟ್ಸ್ ಮಾಡಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.